ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಇವತ್ತಿನ ವಿಶೇಷವಾದ ವಿಡಿಯೋ ಬಂದು ಯುಗಾದಿ ಬೇವು ಅಥವಾ ಹೈ ಪ್ರೋಟೀನ್ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಬನ್ನಿ ನೋಡೋಣ ಹಾಗಾದರೆ ಹೇಗೆ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನಾವು ಏನೇನು ಐಟಮ್ ತೊಗೋತಾ ಇದ್ದೀವಿ ಅನ್ನೋದಾದರೆ, ನಿಮ್ಮ ಮನೆಯಲ್ಲಿ ಏನೇನು ಡ್ರೈ ಫ್ರೂಟ್ಸ್ ಇದೆಯೋ ಅದೆಲ್ಲನೂ ಒಂದು ಬದಿಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋ. ಖರ್ಜೂರ ಇರ್ಬೋದು, ಒಣ ಕೊಬ್ಬರಿ ಇರ್ಬೋದು, ಮಾವಿನಕಾಯಿ ತುರಿದು ಇಟ್ಕೊಂಡಿದ್ದೀವಿ, ಉತ್ತುತ್ತಿ ಅಥವಾ ಒಣ ಖರ್ಜೂರ, ಕಲ್ಸಕ್ಕರೆ, ಒಣ ದ್ರಾಕ್ಷಿ, ಕಲ್ಲಂಗಡಿ ಬೀಜ, ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಅಂಜೂರ. ಈ ಥರ ನಿಮ್ಮ ಮನೆಯಲ್ಲಿ ಏನೇನು ಅವೈಲಬಲ್ ಇದೆಯೋ ಅದೆಲ್ಲನೂ ಒಂದು ಕಡೆ ಪೀಸಸ್ ಮಾಡಿ ಇಟ್ಕೊಳ್ಳಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ತುಂಬಾ ಈಸಿ ಇದೆ, ಹಾಗೂ ಬಾಡಿಗೆ ಈ ಥರ ಒಂದು ಪ್ರೋಟೀನ್ ಜಾರ್ ಬೇಕಿದೆ. ಯುಗಾದಿ ಬೇವ್ ಅಂತ ನಮ್ಮ ಉತ್ತರ ಕರ್ನಾಟಕ ಕಡೆ ಇದನ್ನೇ ಮಾಡ್ತಾರೆ. ಬನ್ನಿ, ಈ ಒಂದು ಪುಟಾಣಿ ಹಿಟ್ಟು ಅಥವಾ ಕಡಲೆ ಪುಡಿ ಏನಿದೆ ಇದಕ್ಕೂ ಬೆಲ್ಲ ಸೇರಿಸಿ ಮಿಕ್ಸ್ ಮಾಡಿದ್ದೀವಿ. ಬೆಲ್ಲದ ಪುಡಿ ಮಿಕ್ಸ್ ಮಾಡಿದ್ದೀವಿ, ಎರಡು ಸೇರಿಸಿ ಮಿಕ್ಸಿ ಮಾಡಿದ್ದೀವಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಕ್ವಾಂಟಿಟಿ ತೊಗೋಬೇಕನ್ನೋದಾದರೆ ನಿಮಗೆ ತೆಳುವಾಗಿ ಬೇಕಿದ್ರೆ ಕಡಿಮೆ ತಗೋಬೋದು, ಅಥವಾ ತದನಂತರ ಕೂಡ ಕಲಿಸ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಾವೇನೇನು ಡ್ರೈ ಫ್ರೂಟ್ಸ್ ತಗೊಂಡಿಟ್ಕೊಂಡಿದ್ದೀವೋ ಅದೆಲ್ಲನೂ ಹಾಕ್ತಾ ಹೋಗಿ. ಅದಕ್ಕೆ ಏನು ಮಾಡಿದ್ದೀವಿ ನಾವು, ಕಡಲೆ ಪುಡಿ, ಬೆಲ್ಲ ಎರಡೂ ಮಿಕ್ಸಿ ಮಾಡಿ ಪೌಡರ್ ಆ್ಯಡ್ ಮಾಡಿದ್ದೀವಿ. ಗೋಡಂಬಿ ಪೀಸಸ್, ಬಾದಾಮಿ ಪೀಸಸ್, ಒಣ ಖರ್ಜೂರ, ಕಲ್ಲಸಕ್ಕರೆ, ಕಲ್ಲಂಗಡಿ ಬೀಜ, ಬಾದಾಮಿ, ಉತ್ತುತ್ತಿ, ಮಾವಿನಕಾಯಿ ಸೀಸನ್ ಇನ್ನೇನು ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಮಾರ್ಕೆಟ್ಗೆ ಮಾವಿನಕಾಯಿ ಬಂದಿದೆ, ಸೀಸನ್ ಸ್ಟಾರ್ಟ್ ಆಗಿದೆ ಅಂತಲೇ ಅರ್ಥ. ಯಾಕಂದರೆ ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಯುಗಾದಿ ಬೇವಿ, ಮಾವಿನಕಾಯಿ ಸ್ಟಾರ್ಟ್ ಆಗೋ ಸೀಸನ್ನಲ್ಲಿ ಯುಗಾದಿ ಬೇವು ಮಾಡೋ ಸಮಯ. ಇದೇ ತಿಂಗಳು ಇನ್ನೇನು ಯುಗಾದಿ ಹತ್ತಿರ ಬರ್ತಾ ಇದೆ, ಕಲ್ಸಕ್ಕರೆ ಕೂಡ ಹಾಕೋಣ. ಆ ಸಂದರ್ಭದಲ್ಲಿ ಇದು ಮಾಡಿದೆ. ಇದು ನಾವು ನಾರ್ಮಲಾಗಿ ಬೌಲಲ್ಲಿ ಸ್ಪೂನ್ ತಗೊಂಡು ತಿನ್ನೋಕ್ಕೂ ಮಾಡ್ಬೋದು, ಅಥವಾ ಕುಡಿಯೋಕ್ಕೂ ಮಾಡ್ಬೋದು. ಎರಡೂ ಥರದಲ್ಲಿ ಮಾಡ್ತಾರೆ. ಈ ಥರ ಒಂದು ಬಾಡಿಗೆ ಈ ಒಂದು ಪ್ರೋಟೀನ್ ಒಂದು ಮಿಶ್ರಣ ಬೇಕಾಗುತ್ತೆ ಈ ಟೈಮಿಗೆ, ಬೇಸಿಗೆಯಲ್ಲಿ. ಅದಕ್ಕಾಗೇ ಮಾಡಿರ್ಬೇಕು ಹಿರಿಯರು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಪ್ರತಿಯೊಂದು ಡ್ರೈ ಫ್ರೂಟ್ಸ್ ನಾವು ಇದೇ ಥರ ಅಂತಲ್ಲ, ಅಥವಾ ಕಾಸ್ಟ್ಲಿ ಇರೋದು ನೀವು ಸ್ಕಿಪ್ ಮಾಡ್ಬೋದು. ಮನೇಲಿ ಏನು ಅವೈಲಬಲ್ ಇದೆ ಅದನ್ನು ಕೂಡ ಹಾಕ್ಬೋದು ಇದಕ್ಕೆ. ಅಥವಾ ಬೇರೆ ಹಣ್ಣುಗಳು, ಬಾಳೆಹಣ್ಣು, ಕರ್ಬೂಜ ಹಣ್ಣು, ಸೇಬು ಹಣ್ಣು, ಈ ರೀತಿ ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ಕೂಡ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೋಬೋದು. ಕೊಬ್ಬರಿ ಕೂಡ ಇಲ್ಲಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಹೈ ಪ್ರೋಟೀನ್ ಕೂಡ. ಅದನ್ನು ಕೂಡ ಯೂಸ್ ಮಾಡಿದ್ದೀವಿ ನಾವು. ಇಲ್ಲಿ ನಾವು ದ್ರಾಕ್ಷಿ ಕೂಡ ಚಿಕ್ಕದಾಗಿ ಪೀಸಸ್ ಮಾಡಿ ಹಾಕಿದ್ದೀವಿ. ನೀವು ಅದ್ರ ಬದಲು ಬೇರೆ ಹಣ್ಣುಗಳು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಯಾಲಕ್ಕಿ ಪುಡಿ, ಗಸಗಸೆ ಪೌಡರ್, ಹಾಗೂ ಇನ್ನೊಂದೇನು ನಿಮಗೆ ಕಾಣಿಸ್ತಾ ಇಲ್ಲಲ್ವ, ಅದೇ ವಿಶೇಷವಾಗಿ ಬೇಕು ಇದು ಯುಗಾದಿ ಬೇವಿಗೆ. ಅದೇನಪ್ಪ ಅಂದರೆ ಬೇವಿನ ಹೂವು. ಬೇವಿನ ಹೂವು ಚಿಕ್ಕದಾಗಿ ಬಿಡಿಸಿ ನಾವು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಅಥವಾ ಶುಂಠಿ ಪೌಡರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ. ಇದು ತುಂಬಾ ಘಮ್ಮನ್ನುತ್ತೆ, ಅಥವಾ ನಿಮಗೇನು ಫ್ಲೇವರ್ ಕೊಡುತ್ತೆ ಆ ಫ್ಲೇವರ್ ತುಂಬಾ ನಿಮ್ಗೆ ಇಷ್ಟ ಆಗುತ್ತೆ. ಎಲ್ಲನೂ ಮಿಶ್ರಣ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಒಂದ್ಸಲ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಬಂದಿದೆ ಅಂತ. ಇದೆಲ್ಲನೂ ಮಿಕ್ಸ್ ಮಾಡಿ ಪ್ರಾಪರಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ ಹುಣಸೆ ಹುಳಿ, ಇದು ಕೂಡ ತುಂಬಾ ಇಂಪಾರ್ಟೆಂಟು. ಒಂದು ಅರ್ಧ ಗಂಟೆ ಮುಂಚೆ ಹುಣಸೆ ಹುಳಿ ನೆನೆ ಹಾಕಿಟ್ಟಿರಿ. ಈ ಥರ ತಿಕ್ಕಾಗಿ ಬರಲಿ, ತುಂಬ ನೀರು ಥರ ಬೇಡ. ನೀರು ಆದರೂ ಕೂಡ ಪರವಾಗೂ ಇಲ್ವ, ಯಾಕಂದರೆ ನಾವು ನೆಕ್ಸ್ಟು ಕೋಲ್ಡ್ ವಾಟ್ರ್ ಮಿಕ್ಸ್ ಮಾಡ್ತೀವಿ ಇದಕ್ಕೆ. ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ಇದೇನು ಗಂಟಾಗಲ್ಲ, ನಿಧಾನ ಕಲಿಸ್ಕೋಬೋದು. ಇದು ಕೋಲ್ಡ್ ವಾಟ್ರ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ, ಅಥವಾ ನಾರ್ಮಲ್ ವಾಟ್ರ್ ಹಾಕಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟರು ಓಕೆ. ನಿಮ್ಮ ಮನೇಲಿ ಫ್ರಿಜ್ ಇಲ್ಲ ಅಂದರೂ ಹಾಗೆ ಕೂಡ ಕುಡಿಬೋದು. ಸ್ವಲ್ಪ ತಣ್ಣಗಿದ್ರೇ ಇದು ಚೆನ್ನಾಗಿರುತ್ತೆ. ಬೇಸಿಗೆ ಅಲ್ವಾ, ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗಿದೆ. ಇದನ್ನು ಕಂಪ್ಲೀಟ್ ಆಯಿತು, ಇದಕ್ಕೇನು ತುಂಬ ಹೊತ್ತು ಬೇಕಿಲ್ಲ. ನೋಡೋಣ ಬನ್ನಿ ಯಾವ ಥರ ಬಂದಿದೆ ಅಂತ. ಸರ್ವ್ ಮಾಡೋಣ. ಅಥವಾ ಮಾರ್ಕೆಟಲ್ಲಿ ಬೇವಿನ ಹಚ್ಚು ಅಂತಲೇ ಸಿಗುತ್ತೆ. ಅದು ಈ ಯುಗಾದಿ ಬೇವು ಮಾಡೋಕ್ಕಂತಲೇ ಯೂಸ್ ಮಾಡ್ತಾರೆ. ಗ್ರಂಥಿಕೆ ಅಂಗಡಿಯಲ್ಲಿ ಕೂಡ ಸಿಗುತ್ತೆ. ವಿಶೇಷವಾಗಿ ನೀವು ಅಲ್ಲಿ ಬೇವಿನ ಹಚ್ಚು ಅಂತ ಕೇಳಿದ್ರೆ ಕೊಡ್ತಾರೆ. ಅದನ್ನು ಮಿಕ್ಸ್ ಮಾಡೋದ್ರಿಂದ ಕೂಡ ತುಂಬಾ ಟೇಸ್ಟ್ ಬರುತ್ತೆ. ಸಪ್ರೇಟ್ ತೊಗೊಳಕ್ಕಾಗಲ್ಲ ಅಥವಾ ಸಿಗ್ತಾ ಇಲ್ಲ ಕೆಲವು ಐಟಮ್ ಅಂದರೆ ನೀವು ಡೈರೆಕ್ಟಾಗಿ ಗ್ರಂಥಿಕೆ ಅಂಗಡಿಯಲ್ಲಿ ಹೋಗಿ ಬೇವಿನ ಹಚ್ಚು ಅಂತ ಕೇಳ್ಬೋದು. ತುಂಬಾ ಮಿಶ್ರಣ ಚೆನ್ನಾಗಿ ಬಂದಿರುತ್ತೆ. ಒಂದು ಸ್ವಲ್ಪ ಕೋಲ್ಡ್ ಇದ್ರಂಥ ವಾತಾವರಣಕ್ಕೆ ತುಂಬಾ ಟೇಸ್ಟಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೀವು ಬೆಲ್ಲ ಯೂಸ್ ಮಾಡಿದ್ದೀವಿ ಅಂತ ನಾವು ಹೇಳಿದ್ವಿ ಸ್ಟಾರ್ಟಿಂಗ್. ಕಡಲೆ ಪುಡಿಯಲ್ಲಿ ಬೆಲ್ಲದ ಬದಲು ಸಕ್ಕರೆ ಕೂಡ ಯೂಸ್ ಮಾಡ್ಬೋದು, ಅಥವಾ ಎರಡನ್ನೂ ಕೂಡ ಯೂಸ್ ಮಾಡ್ಬೋದು. ತುಂಬ ಟೇಸ್ಟ್ ಬರುತ್ತೆ. ಯಾರಿಗೆಲ್ಲ ಈ ಬೇವು ಇಷ್ಟ ಆಗಿದೆ ಅಂತ ತಿಳಿಸಿ. ನೀವು ಕೂಡ ಟ್ರೈ ಮಾಡಿ. ಇದೇ ಥರ ನಮ್ಮ ಚಾನಲ್ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.
ಥ್ಯಾಂಕ್ ಯು. ಬಾಯ್.